ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ಅಪ್ಲೋಡ್ ಮಾಡಿರುವಂತಹ ಒಂದು ದುರ್ಗಾ ದೌಡಿನ ವಿಡಿಯೋದಲ್ಲಿ ಒಂದು ಕಾಮೆಂಟ್ ಬಂದಿತ್ತು ನನಗೆ. ದುರ್ಗಾ ದೌಡ್ ಅಂದರೆ ಏನು, ಯಾಕೆ ಮಾಡ್ತಾರೆ, ಎಲ್ಲೆಲ್ಲ ಇದನ್ನು ಆಚರಣೆ ಮಾಡ್ತಾರೆ, ಹಾಗೆಯೇ ನಿಮ್ಮ ಹಳೆಯದಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ ಒಂದು ಕಾಮೆಂಟನ್ನು ಹಾಕಿದರು. ನಾನು ಕಲೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಫಸ್ಟು ಮಹಾರಾಷ್ಟ್ರದ ಸಾಂಗ್ಲಿ ಅನ್ನೋ ಊರಲ್ಲಿ ಮಹಾರಾಜರಾಗಿರುವಂತಹ ಸಂಭಾಜಿ ಬೀಡೆ ಅನ್ನುವಂತಹ ಗುರೂಜಿಗಳಿಂದ 1984ರಲ್ಲಿ ಅವರ ನೇತೃತ್ವದಲ್ಲಿ ಈ ದುರ್ಗಾ ದೌಡ್ ಅನ್ನುವಂತಹ ಪರಿಕಲ್ಪನೆ ಅನ್ನೋದು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ಇನ್ನು ನಮ್ಮ ಹಳಿಯಾಳದ ವಿಚಾರಕ್ಕೆ ಬಂದ್ವಿ ಅಂತ ಅಂದರೆ 13-14 ವರ್ಷಗಳ ಹಿಂದೆ ನೀವು ನೋಡಿರಬಹುದು, ರಾಜದುಳಿ ಅಂತ ಹೇಳಿ ಮುಖಂಡರೊಬ್ಬರು ಇದ್ರಲ್ಲ, ಈಗ ಅವರು ದಿವಂಗತರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಹಳಿಯಾಳದಲ್ಲಿ ದುರ್ಗಾ ದೌಡ್ ಅನ್ನೋದು ಸ್ಟಾರ್ಟ್ ಆಯಿತು. ಹಾಗೆಯೇ ದುರ್ಗಾ ದೌಡ್ ಅನ್ನೋದು ನಾವು ಯಾಕೆ ಮಾಡಬೇಕು, ಮಕ್ಕಳಿಗೆಲ್ಲ ಯಾಕೆ ನಾವು ವೇಷಭೂಷಣವನ್ನು ಹಾಕ್ತೀವಿ, ಹಾಗೆಯೇ ಇದರಿಂದ ಏನು ನಾವು ನಮ್ಮ ರಾಷ್ಟ್ರಕ್ಕೆ ಅಥವಾ ದೇಶಕ್ಕೆ ಏನು ಸಂದೇಶವನ್ನು ಕೊಡ್ತೀವಿ ಅಂತ ಹೇಳ್ತಿದ್ವಿ ನೋಡಿ. ಇವಾಗಿನ ಯುವಜನತೆ ಏನಾಗಿದೆ ಅಂದರೆ ಸದಾ ಕಾಲದಲ್ಲಿ ಮೊಬೈಲು ಹಾಗೆಯೇ ಟಿ ವಿ, ಹೊರಗಡೆ ಸುತ್ತಾಡೋದು ಇದರಲ್ಲೇ ಬ್ಯುಸಿಯಾಗಿರ್ತಾರೆ. ಸೊ ಹಾಗಾಗಿ ನಮ್ಮ ಧರ್ಮದ ಪರಿಕಲ್ಪನೆ ಕೂಡ ಅವರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ. ನಮ್ಮ ಹಬ್ಬಗಳು, ಆಚರಣೆಗಳು, ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಅಥವಾ ಧರ್ಮ ಪ್ರತಿಪಾದಕರು ಅವರು ಕೂಡ ಆಗಿರ್ಬೋದು, ಇಂತಹ ವಿಚಾರಗಳು ನಮ್ಮ ಯುವ ಜನತೆಗೆ ಹಾಗೆಯೇ ನಮ್ಮ ಮಕ್ಕಳಿಗೆ ಕೂಡ ಸರಿಯಾಗಿ ಗೊತ್ತಿರೋದಿಲ್ಲ. ನಾವು 9 ದಿನಗಳನ್ನು ನವರಾತ್ರಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ 9 ದಿನಗಳಲ್ಲಿ ನಾವು ಒಂದೊಂದು ಏರಿಯಾದಲ್ಲಿ ನಾವು ಈ ಥರ ದುರ್ಗಾ ದೌಡನ್ನು ಮಾಡ್ಕೊತ ಬರ್ತೀವಿ. ದುರ್ಗಾ ದೌಡ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಂದರೆ ರಾಜದುಳಿ ಸರ್ ಇದ್ದಾಗ ಏನಿತ್ತಂತಂದರೆ 15 ಅಥವಾ ಒಂದು 30 ಜನರು ಇದ್ರಂತೆ ಸ್ಟಾರ್ಟಿಂಗ್. ಅವ್ರ ಟೀಮ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರು. ಇವಾಗ ಮೊದಲನೇ ದಿನನೇ 3000 ಜನ ಸೇರ್ತಾರಂತೆ. ಹಾಗೆಯೇ ನವರಾತ್ರಿಯ ಕೊನೆಯ ದಿನದಲ್ಲಿ 5000ಕ್ಕೂ ಹೆಚ್ಚು ಜನರ ಈ ದುರ್ಗಾ ದೌಡಲ್ಲಿ ಸೇರ್ತಾರೆ. ಹಾಗೆಯೇ ಗ್ರಾಮದೇವಿಯ ದೇವಸ್ಥಾನ ಮುಂಭಾಗದಲ್ಲಿ ಸಭೆಗಳನ್ನು ಮಾಡ್ತಾರೆ, ಹಾಗೆಯೇ ಪ್ರಸಾದಗಳನ್ನು ಕೂಡ ವಿತರಣೆ ಮಾಡ್ತಾರೆ. ದುರ್ಗಾ ದೌಡನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹಳೆಯದಲ್ಲಿ ಏನಿತ್ತು ಅಂತಂದರೆ, ಬನ್ನಿ ವೃಕ್ಷಕ್ಕೆ ಹೋಗಿ ದಸರಾದ ಕೊನೆಯ ದಿನ ಅಥವಾ ದಶಮಿಯ ದಿನ ನಾವು ಬನ್ನಿಯನ್ನು ಮುಡಿಯೋದು ಮಾತ್ರ ಇತ್ತು. ಈಗ ನಮಗೆ ರಾಜದುಳಿ ಸರ್ ಇಂದಾಗಿ ಈ ಥರ ಒಂದು ಬೃಹತ್ ದುರ್ಗಾ ದೌಡನ್ನು ನಾವು ಹಳೆಯದಲ್ಲಿ ನಡೆಸುವಂತಹ ಚಾನ್ಸ್ ಕೂಡ ಸಿಕ್ಕಿದೆ ನಮಗೆ. ಈಗ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ಹೇಳಿದೆ ನಾನು. ಮಹಾರಾಷ್ಟ್ರದಿಂದ ಹಾಗೆಯೇ ಬೆಳಗಾವಿ, ಹಳಿಯಾಳ, ಧಾರವಾಡದಲ್ಲಿ ಕೂಡ ಈ ದುರ್ಗಾ ದೌಡ್ ನಡೀತಾ ಇದೆ. ಹಾಗೆಯೇ ನಾವು ಈ ಥರ ದುರ್ಗಾ ದೌಡ್ಗಳನ್ನ 9 ದಿನ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಮ್ಮ ಮಕ್ಕಳಿಗೆ ಹಾಗೆಯೇ ನಮ್ಮ ಯುವ ಜನತೆಗೆ ನಮ್ಮ ಧರ್ಮದ ಬಗ್ಗೆ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೊಟ್ಟ ಹಾಗೆ ಆಗುತ್ತೆ. ಪುಟ್ಟ ಮಕ್ಕಳುಗಳು ಛದ್ಮಾವೇಷವನ್ನು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಹಾಗೆಯೇ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಉಡುಪುಗಳನ್ನು ನಾವು ಧರಿಸ್ಕೊಂಡು ಈ ಥರ ದುರ್ಗಾ ದೌಡಲ್ಲಿ ಪಾಲ್ಗೊಳ್ಳೋದ್ರಿಂದ ನಮಗೂ ಕೂಡ ನಮ್ಮ ಯಾವುದೇ ಮನಸ್ತಾಪಗಳು ಇದ್ದರೂ ಕೂಡ ಐಕ್ಯತೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಥರ ದುರ್ಗಾ ದೌಡ್ ಮಾಡೋದ್ರಿಂದ ನಮಗೂ ಕೂಡ ನಾವು ಎಲ್ಲ ಹಿಂದೂಗಳು ಒಟ್ಟಾಗಿದ್ದೀವಿ ಅನ್ನೋ ಭಾವನೆ ಕೂಡ ನಮಗೆ ಬರುತ್ತೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ದಿವಂಗತರಾಗಿರುವಂತಹ ರಾಜದುಳಿ ಸಾರ್ನ ನಾವು ನೆನಪು ಮಾಡ್ಕೊಳ್ಳೋದು ತುಂಬ ಅಗತ್ಯ. ಯಾಕಂತಂದರೆ ಅವರ ನೇತೃತ್ವದಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಹಾಗೆಯೇ ಇವಾಗ ಅವರಿಲ್ಲ ಅಂದ್ರೂ ಕೂಡ ಅವ್ರ ಫ್ಯಾಮಿಲಿಯವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನನ್ನ ಕಾಮೆಂಟಿಗೆ ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋನ ನೋಡಿದವರು ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಗೊತ್ತಿದ್ದರೆ ಬೇಕಾದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕ್ಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.